ಪುಟ್ಟಸ್ವಾಮಿ ಗೌಡರ ನಿವಾಸದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣಾ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರವರ ನಿವಾಸದಲ್ಲಿ ಏರ್ಪಡಿಸಿದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣಾ ಕಾರ್ಯಕ್ರಮದಲ್ಲಿ ಮಲ್ಲಸಂದ್ರ ಗಂಗಾಧರಪ್ಪರವರು ಸಭೆಗೆ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರವರಿಗೆ ಸ್ವಾಗತ ಕೋರಿದರು. ಹಾಗೆಯೇ ಹಿರಿಯ ಮುಖಂಡರಾದ ಅಶೋಕ್ ಕುಮಾರ್ ತೊಂಡೆ, ಭಾವಿ ಅಧ್ಯಕ್ಷರಾದ ರಾಮ್ ಗೋಪಾಲ್ ವರ್ಮಾ, ಆರ್ ರೆಡ್ಡಿ, ನಂಜುಂಡಪ್ಪನವರನ್ನ ಸ್ವಾಗತ ಕೋರಿ ಕಾರ್ಯಕ್ರಮ ಮುಂದುವರೆಸಿದರು. ಈ ಸಭೆಯಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ತುಳಸಿ ನಾಯಕ್. ಒಂದೆರಡು ಮಾತನ್ನ ಆಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೆ. ಈಗಾಗಲೇ ನಮ್ಮ ಗಂಗಾಧರ್ ಅವರು ವೇದಿಕೆ ಮೇಲೆ ಎಲ್ಲರೂ ಕೂಡ ಮುಖಂಡರುಗಳ ಸ್ವಾಗತ ಕೋರಿದ್ದಾರೆ. ಅದರಿಂದ ಹೆಚ್ಚಿಗೆ ಸ್ವಾಗತ ಅವಶ್ಯಕತೆ ಇಲ್ಲ ಅಂತ ಭಾವಿಸಿದ್ದೀನಿ. ಇಲ್ಲ ಮುಂದೆಗಡೆ ಬಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ಎಲ್ಲ ಮುಖಂಡರುಗಳಿಗೂ ಕೂಡ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಬದ್ಧವಾಗಿ ಬಂದಿರ್ತಕ್ಕ ಎಲ್ಲ ಮುಖಂಡರುಗಳಿಗೂ ಕೂಡ ಸ್ವಾಗತವನ್ನು ಕೋರಿ, ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡುವಂಥ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಮಧ್ಯಮ ವರ್ಗ ಇರ್ಬೋದು, ಬಡತನದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ 4 ವರ್ಷಗಳಿಂದಲೂ ಕೂಡ ನಾವು ಬಸ್ ಪಾಸ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬಂದಿದ್ದೀವಿ. ಈ ವರ್ಷದಲ್ಲೂ ತಪ್ಪಾಗದು ಅಂತ ಹೇಳ್ಬಿಟ್ಟು ಯಾರ್ಯಾರು ಹುಡುಗರು ಬರ್ತಾರೆ ಅವರಿಗೆಲ್ಲ ಬಸ್ ಪಾಸ್ ಮಾಡಿಸಿ ಉಚಿತವಾಗಿ ಬಸ್ ಪಾಸ್ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡಿ ಅದರ ನಿಮಿತ್ತ ಒಂದು 100 ಬಸ್ ಪಾಸ್ಗಳು ರೆಡಿಯಾಗಿದೆ. ಈಗ ಹಂತ ಹಂತವಾಗಿ ಈಗ ಒಂದ್ಸತಿ ಒಂದು ಬ್ಯಾಚ್ ಒಂದು 80 ಇಂದ 100, ಇನ್ನೊಂದ್ಸರಿ ಬಂದಾಗ ಒಂದು 70 ಇಂದ 100 ಬಂದಾಗೆಲ್ಲ ಈಗ ತಿರ್ಗಿ ರೆಡಿ ಆಗಿದೆಯಪ್ಪ. ಇನ್ನೊಂದು ಎಷ್ಟು ಬ್ಯಾಚು ಅಲ್ಲ ರೀ, ಈಗ ಎಲ್ಲಿ ಶ್ರೀನಿವಾಸ ಇನ್ನೊಂದೇ 70 ಗೊತ್ತಾಗಿದೆಯಾ? ಸರಿ, ಹಂತ ಹಂತವಾಗಿ ಬಸ್ ಪಾಸ್ಗಳು ಎಷ್ಟು ಇದೆ? ಎಷ್ಟು ಆಲೋಚನೆ ಎಷ್ಟು ಮಾಡ್ಸಕ್ ಕೊಟ್ಟಿದ್ದೀರಿ, ಎಷ್ಟು ಕೊಟ್ಟಿದ್ದೀರಿ? ಈಗ ನಾವು ಆ ಒಂದು ಬೇರೆಗೆ 1000 ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ಸು ಪಾಸ್ ಮಾಡಿಕೊಳ್ಳುವಂಥ ಒಂದು ಇದನ್ನ ದಾಟ್ತೀವಿ ಅನ್ನೋ ಒಂದು ಭಾವನೆ ಇದೆ. ಆ ಒಂದು ಏರಿನ ದಾಟ್ತೀವಿ ಅಂತ ಭಾವನೆ ಇದೆ. ಇನ್ನೂ ವಿದ್ಯಾರ್ಥಿಗಳು ಈಗ ತಾನೇ ಸ್ಟಾರ್ಟ್ ಆಗಿದ್ದು, ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಿಮಗೆಲ್ಲ ವಿದ್ಯೆ ಕಲಿಯುವಂಥವ್ರಿಗೆ ತೊಂದರೆ ಆಗಬಾರ್ದು, ದುಡ್ಡಿನ ಕೊರತೆ ಬರಬಾರ್ದು, ಅವ್ರಿಗೆ ಸುಲಲಿತವಾಗಿ ವಿದ್ಯೆ ಕಲಿ ಹುಡುಗರು ಯಾವ ಕೊರತೆಗಳಿದ್ದಾರೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಮಕ್ಕಳೆಲ್ಲ ಚೆನ್ನಾಗಿ ಓದಬೇಕು. ವಿದ್ಯೆ ಒಂದು ಆಸ್ತಿನ ನಿಮಗೆಲ್ಲ ಗೊತ್ತಾ ಇದೆ. ಯಾವುದೇ ಆಸ್ತಿ ಇದು ಶಾಶ್ವತವಾಗಿರಲ್ಲ. ವಿದ್ಯೆಯನ್ನು ಒಂದು ಚೆನ್ನಾಗಿ ಕಲಿತ್ರೆ, ಉದ್ಯೋಗ ಚೆನ್ನಾಗಿ ಎಜುಕೇಷನ್ ಕಲಿತ್ರೆ, ನೀವು ಒಳ್ಳೆ ಸ್ಕೋರ್ ಮಾಡಿ ಎಕ್ಸಾಮ್ನಲ್ಲಿ, SSLC, PUC, ಡಿಗ್ರಿನಲ್ಲಿ ನೀವು ಒಳ್ಳೆ ಉತ್ತಮವಾದಂಥ ಅಂಕಗಳನ್ನು ತೆಗೆದು ಗುಣಮಟ್ಟದಲ್ಲಿ ನೀವು ವಿದ್ಯೆಯನ್ನು ಕಲಿತ್ರೆ ಖಂಡಿತವಾಗಿ ನಿಮ್ಗೆ ಯಾವ ಕಂಪ್ನಿ ಕೂಡ ಕರೆದು ನಿಮ್ಗೆ ಕೆಲಸ ಕೊಡ್ತದೆ. ನಿಮ್ಮ ತಂದೆ ತಾಯಿಗಳ ಕಷ್ಟಗಳು ಏನಿರ್ತದೆ, ಬಡತನದಲ್ಲಿ ಮಧ್ಯಮದಲ್ಲಿ ಏನು ಕಷ್ಟಪಟ್ಟು ವಿದ್ಯೆ ಕಲಿಸಿರ್ತಾರೆ, ಅದೆಲ್ಲ ಅವ್ರು ಸಂತೋಷ ಪಡುವಂಥ ಕಾಲ ಬರ್ತದೆ. ಅದೆಲ್ಲ ನೀವು ಮುಂದೆ ಮನಗಂಡ್ಕೊಂಡು ನೀವು ನಮ್ಮ ತಂದೆ ತಾಯಿಗಳನ್ನ ಏನು ಕಷ್ಟಪಡ್ತಾರೆ ಅಂತ ಗೊತ್ತಿದೆ. ಅವ್ರ ತಂದೆ ತಾಯಿಗಳ ಕಷ್ಟವನ್ನು ಪರಿಹರಿಸಬೇಕು ಅಂದರೆ ನೀವು ಈಗಿನ ಕಷ್ಟಪಟ್ಟು ಓದಬೇಕು ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಮಕ್ಕಳಿಗೆ, ಹೈಸ್ಕೂಲ್ಗೆ ಇರೋ ಮಕ್ಕಳಿಗೆ ಪ್ರೈಮರಿ ಸ್ಕೂಲಿಂದ ಮೊದಲೆಲ್ಲ ಉಚಿತವಾಗಿ ನೋಟ್ಬುಕ್ ಕೊಡ್ತಾ ಇದೆ. ಈ ಸರಿ ನೋಟ್ಬುಕ್, ಯಾಕೆಂದರೆ ಎಲೆಕ್ಷನ್ ವರ್ಷದಲ್ಲೆಲ್ಲ ಬಿಜಿ ಆಯಿತು. ಆ ಒಂದು ಇದರೊಳಗೆ ಯಾವುದನ್ನು ಕೆಲವು ಕಾರ್ಯಕ್ರಮಗಳನ್ನ ಎಲೆಕ್ಷನ್ ನಡೆದ ತಕ್ಷಣ ಮಾಡೋಕ್ಕಾಗಲಿಲ್ಲ. ಅದನ್ನು ಈಗ ಎಲ್ಲವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಉಚಿತವಾಗಿ ಪುಸ್ತಕಗಳು ಕೊಡುವಂಥದ್ದು ಆ ಮಕ್ಕಳಿಗೆ, ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು, ಕಂಪ್ಯೂಟರ್ ಕ್ಲಾಸ್ನ ಎಲ್ಲ ಹೋಬಳಿಗಳು ತೆರೆಯುವಂಥದ್ದು ಎಲ್ಲನೂ ಕೂಡ ಈ ವರ್ಷದಿಂದ ಮತ್ತೆ ಕಂಟಿನ್ಯೂಸ್ ಆಗಿ 5 ವರ್ಷ ಕಂಟಿನ್ಯೂಸ್ ಆಗಿರ್ತದೆ. ಅದಕ್ಕೆಲ್ಲರೂ ಕೂಡ ತಾಲೂಕಿನ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಇಟ್ಕೊಳ್ಳೋದು, ನಮ್ಮ ಮಕ್ಕಳು ಗುಣಮಟ್ಟದಲ್ಲಿ ಎಜುಕೇಷನ್ ಕಲಿಯಲಿ, ಮಧ್ಯಮ ವರ್ಗ ಮತ್ತು ಬಡತನದಲ್ಲಿರೋ ಮಕ್ಕಳಿಗೆ ಹೆಚ್ಚಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಗಳಿಂದ ಇವೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ನೀವು ಇದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಓದಿ ಅಂತ ನಿಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತಿದ್ದೆ. ಮಕ್ಕಳು ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪುಟ್ಟಸ್ವಾಮಿ ಗೌಡರು
ಸುಮಾರು 3-4 ವರ್ಷಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಏನು ಉಚಿತ ಬಸ್ ಪಾಸ್ ವಿತರಣೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ರು. ಅದೇ ರೀತಿ ಕೂಡ ಶಾಸಕರಾದ ಮೇಲೂ ಕೂಡ ಈ ಒಂದು ವ್ಯವಸ್ಥೆಯನ್ನು ನಿಲ್ಲಿಸಬಾರದು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಆಮೇಲೆ ನಮ್ಮ ತಾಲೂಕು ಅಭಿವೃದ್ಧಿಯತ್ತ ಸಾಗಬೇಕು ಅಂದರೆ ವಿದ್ಯಾರ್ಥಿಗಳ ಪಾತ್ರ ತುಂಬ ಶ್ಲಾಘನೀಯವಾದದ್ದು ಅಂತ ಹೇಳಿ ಇವತ್ತು ಅದೇ ಉದ್ದೇಶವಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭವ್ಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹಿರಿಯ ಮುಖಂಡರು, ನಮ್ಮ ನಾಯಕರು ಆದಂಥ ಅಶೋಕ್ ಕುಮಾರ್ ಅಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ತೊಂಡೆಬಾವಿ ಮುಖಂಡರು ಆದಂಥ ರಾಮ್ ಗೋಪಾಲ್ ವರ್ಮರವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ R.R. ರೆಡ್ಡಿಯವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಸ್ನೇಹಿತ ಮಿತ್ರರು ಆದಂಥ ನಂಜುಂಡಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನಗರಸಭಾ ಸದಸ್ಯರು ಆದಂಥ ನಮ್ಮ ಅಲ್ತಾಫ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು